ಕನ್ನಡ ಕೊರಳು ಭಾಷಣ ಸರಣಿ ವಿನಾಯಕ ದಾಮೋದರ ಸಾವರ್ಕರ್. ಇವರ ಬಗ್ಗೆ ನಿಮಗೇನು ಗೊತ್ತು? ವಿನಾಯಕ ದಾಮೋದರ ಸಾವರ್ಕರ್ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ ಇಲ್ಲಿ ಕೊಡಲಾಗಿದೆ. ಇದು ಭಾಷಣ ಅಥವಾ ಪ್ರಬಂಧಕ್ಕೆ ಉಪಯೋಗ ಮಾಡಬಹುದಾಗಿದೆ. ಆರಂಭಿಕ ಜೀವನ. ವೀರ ಸಾವರ್ಕರ್ ಅವರು ಮೇ 28, 1883 ಮಹಾರಾಷ್ಟ್ರದ ನಾಸಿಕ್ಕಿನಲ್ಲಿ ಹಿಂದೂ ಮರಾಠಿ ಕುಟುಂಬದಲ್ಲಿ ಜನಿಸಿದರು. ಚಿಕ್ಕ ವಯಸ್ಸಿನಿಂದಲೇ ಅವರ ಧೈರ್ಯಕ್ಕಾಗಿ ಅವರಿಗೆ ವೀರ್ ಎಂಬ ಅಡ್ಡ ಹೆಸರು ಬಂದಿತು. ವೀರ್ ಸಾವರ್ಕರ್ ಅವರನ್ನು ಸ್ವಾತಂತ್ರ್ಯ ವೀರ ಸಾವರ್ಕರ್ ಎಂದು ಪ್ರಸಿದ್ಧರಾಗಿದ್ದರು ಮತ್ತು ಅವರು ಒಬ್ಬ ಪ್ರಸಿದ್ಧ ರಾಜಕಾರಣಿ, ಸಮಾಜ ಸುಧಾರಕ, ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಹಿಂದುತ್ವ ಸಿದ್ಧಾಂತದ ಸಂಸ್ಥಾಪಕರಾಗಿದ್ದರು. ವೀರ್ ಸಾವರ್ಕರ್ ಅವರು ಬಾಲ್ಯದಲ್ಲಿಯೇ ತಮ್ಮ ಅಣ್ಣ ಗಣೇಶ್ ಸಾವರ್ಕರ್ ಅವರಿಂದ ಪ್ರಭಾವಿತರಾಗಿದ್ದರು. ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಡುಗೆ ಮತ್ತು ಫ್ರೀ ಇಂಡಿಯಾ ಸೊಸೈಟಿ ಮತ್ತು ಅಭಿನವ ಭಾರತ್ ಸೊಸೈಟಿಯೊಂದಿಗಿನ ಸಂಬಂಧ. ವೀರ ಸಾವರ್ಕರ್ 1904 ತಮ್ಮ ಹಿರಿಯ ಸಹೋದರ ಗಣೇಶ್ ದಾಮೋದರ್ ಸಾವರ್ಕರ್ ಜೊತೆಗೂಡಿ ಅಭಿನವ ಭಾರತ್ ಸೊಸೈಟಿ ಎಂಬ ರಹಸ್ಯ ಸಂಸ್ಥೆಯನ್ನು ಸ್ಥಾಪಿಸಿದರು. ಅವರು ಫ್ರೀ ಇಂಡಿಯಾ ಸೊಸೈಟಿಯಂತಹ ವಿದ್ಯಾರ್ಥಿ ಸಂಸ್ಥೆಗಳನ್ನು ಸ್ಥಾಪಿಸಿದರು ಮತ್ತು ಇಂಡಿಯಾ ಹೌಸ್ನೊಂದಿಗೆ ಸಂಬಂಧ ಹೊಂದಿದ್ದರು. ಬ್ರಿಟಿಷರ ವಿರುದ್ಧ ಸ್ವದೇಶಿ ಮತ್ತು ಸಶಸ್ತ್ರ ದಂಗೆಯ ಕಲ್ಪನೆಯ ಪ್ರಚಾರ. ವೀರ್ ಸಾವರ್ಕರ್ ವಿದೇಶಿ ವಸ್ತುಗಳ ವಿರೋಧಿಯಾಗಿರುವುದರಿಂದ ಸ್ವದೇಶಿ ಪರಿಕಲ್ಪನೆಯನ್ನು ಪ್ರಚಾರ ಮಾಡಿದರು. 1905 ಅವರು ದಸರಾ ಹಬ್ಬದಂದು ಎಲ್ಲ ವಿದೇಶಿ ವಸ್ತುಗಳನ್ನು ಬೆಂಕಿಯಲ್ಲಿ ಸುಡಲು ನಿರ್ಧರಿಸಿದರು. ಬ್ರಿಟಿಷ್ ಸರ್ಕಾರದ ವಿರುದ್ಧದ ದಂಗೆಯಿಂದಾಗಿ 1909 ಮಾರ್ಲೆ ಮಿಂಟೋ ಸುಧಾರಣೆಯ ವಿರುದ್ಧ ಸಶಸ್ತ್ರ ದಂಗೆಗೆ ಸಂಚು ರೂಪಿಸಿದ ಆರೋಪದ ಮೇಲೆ ಅವರನ್ನು ಬಂಧಿಸಲಾಯಿತು. ಅವರಿಗೆ 1911 2 ಜೀವಾವಧಿ ಶಿಕ್ಷೆಗಳು, ಅಂದರೆ 50 ವರ್ಷಗಳ ಕಾಲಾಪಾನಿ ಶಿಕ್ಷೆ ಎಂದೂ ಕರೆಯಲ್ಪಡುವ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸೆಲ್ಯುಲಾರ್ ಜೈಲಿನಲ್ಲಿ ಶಿಕ್ಷೆ ವಿಧಿಸಲಾಯಿತು. 1924 ಬ್ರಿಟಿಷ್ ಸರ್ಕಾರವು ವೀರ್ ಸಾವರ್ಕರ್ ಅವರನ್ನು 5 ವರ್ಷಗಳ ಕಾಲ ರಾಜಕೀಯ ಚಟುವಟಿಕೆಯಲ್ಲಿ ಭಾಗವಹಿಸದಂತೆ ಕಟ್ಟುನಿಟ್ಟಿನ ನಿರ್ಬಂಧಗಳ ಮೇಲೆ ಬಿಡುಗಡೆ ಮಾಡಿತು. ತಮ್ಮ 50 ವರ್ಷಗಳ ಸೆರೆವಾಸದ ಸಮಯದಲ್ಲಿ ವೀರ್ ಸಾವರ್ಕರ್ ಅವರು 1857 ಸಿಪಾಯಿ ದಂಗೆಯಲ್ಲಿ ಬಳಸಲಾದ ಗೆರಿಲ್ಲಾ ಯುದ್ಧ ಯೋಜನೆಗಳ ಕುರಿತು ಭಾರತೀಯ ಸ್ವಾತಂತ್ರ್ಯ ಯುದ್ಧದ ಇತಿಹಾಸ ಎಂಬ ಪ್ರಸಿದ್ಧ ಪುಸ್ತಕವನ್ನು ಬರೆದರು. ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿ ವೀರ್ ಸಾವರ್ಕರ್ ಒಬ್ಬ ರಾಷ್ಟ್ರೀಯವಾದಿ ಮತ್ತು ಹಿಂದೂ ಮಹಾಸಭಾ, ಹಿಂದೂ ರಾಜಕೀಯ ಪಕ್ಷ ಮತ್ತು ರಾಷ್ಟ್ರೀಯವಾದಿ ಸಮುದಾಯದ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರು. ಅವರು 7 ವರ್ಷಗಳಿಗೂ ಹೆಚ್ಚು ಕಾಲ ಹಿಂದೂ ಮಹಾಸಭಾದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದರು ಮತ್ತು ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಬೆಂಬಲಿಸಿದರು. ಮಿತ್ರಮೇಳ ಮತ್ತು ಅಸ್ಪೃಶ್ಯತಾ ನಿಗ್ರಹ ಸಂಸ್ಥೆ. ತಮ್ಮ ಹದಿಹರೆಯದ ವರ್ಷಗಳಲ್ಲಿ ವೀರ್ ಸಾವರ್ಕರ್ ಮಿತ್ರಮೇಳ, ಅಂದರೆ ಸ್ನೇಹಿತರ ಗುಂಪು ಎಂಬ ಯುವ ಸಂಸ್ಥೆಯನ್ನು ಸ್ಥಾಪಿಸಿದರು. ಇದು ಕ್ರಾಂತಿಕಾರಿ ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ತರುವ ನಿಟ್ಟಿನಲ್ಲಿ ಕೆಲಸ ಮಾಡಿತು. ಇದಲ್ಲದೆ ವೀರ ಸಾವರ್ಕರ್ ಭಾರತದಲ್ಲಿ ಅಸ್ಪೃಶ್ಯತೆಯ ವಿರುದ್ಧ ಅತ್ಯಂತ ಪ್ರಭಾವಶಾಲಿ ಸಾಮಾಜಿಕ ಸುಧಾರಣಾ ಅಭಿಯಾನಗಳಲ್ಲಿ ಒಂದನ್ನು ಪ್ರಾರಂಭಿಸಿದರು. ದಲಿತ ಸಮುದಾಯದ ಜನರು ಸೇರಿದಂತೆ ಎಲ್ಲ ಹಿಂದೂಗಳಿಗೂ ಪ್ರವೇಶವನ್ನು ಅನುಮತಿಸಲು ಅವರು ರತ್ನಗಿರಿ ಜಿಲ್ಲೆಯಲ್ಲಿ ಪತಿತ್ ಪಾವನ ದೇವಾಲಯವನ್ನು ನಿರ್ಮಿಸಿದರು. ಕ್ವಿಟ್ ಇಂಡಿಯಾ ಚಳುವಳಿಯ ಬಗ್ಗೆ ವೀರ್ ಸಾವರ್ಕರ್ ಅವರ ಸಿದ್ಧಾಂತ ಮತ್ತು ಅಭಿಪ್ರಾಯಗಳು ಭಾರತದ ಸ್ವಾತಂತ್ರ್ಯಕ್ಕೂ ಮುನ್ನ ಹಿಂದೂ ರಾಷ್ಟ್ರದ ಪರಿಕಲ್ಪನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ವೀರ್ ಸಾವರ್ಕರ್ ಪ್ರಮುಖ ಪಾತ್ರ ವಹಿಸಿದ್ದರು. ಅವರು ವೈಚಾರಿಕತೆ ಮತ್ತು ನಾಸ್ತಿಕತೆಯನ್ನು ಮತ್ತಷ್ಟು ಪ್ರತಿಪಾದಿಸಿದರು ಮತ್ತು ಸಾಂಪ್ರದಾಯಿಕ ಹಿಂದೂ ಅಭಿಪ್ರಾಯಗಳನ್ನು ಇಷ್ಟಪಡಲಿಲ್ಲ ಮತ್ತು ಗೋಪೂಜೆಯನ್ನು ಮೂಢನಂಬಿಕೆ ಎಂದು ಬಹಿಷ್ಕರಿಸಿದರು. ಇದಲ್ಲದೆ ವೀರ್ ಸಾವರ್ಕರ್ 1942 ಪ್ರಸಿದ್ಧ ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿರೋಧಿಸಿದರು. ಇವರ ಸಾವು 1900
64ರಲ್ಲಿ ವೀರ್ ಸಾವರ್ಕರ್ ಸಮಾಧಿ ಹೊಂದುವ ಬಯಕೆಯನ್ನು ವ್ಯಕ್ತಪಡಿಸಿ ಫೆಬ್ರವರಿ 1, 1966ರಂದು ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭಿಸಿ ಫೆಬ್ರವರಿ 26, 1966ರಂದು ನಿರ್ಗಮಿಸಿದರು. ಭಾರತ ಸ್ವಾತಂತ್ರ್ಯ ಪಡೆದಂತೆ ತನ್ನ ಜೀವನದ ಗುರಿ ಈಡೇರುತ್ತದೆ ಎಂದು ಅವರು ನಂಬಿದ್ದರು. 2002ರಲ್ಲಿ ವೀರ್ ಸಾವರ್ಕರ್ ಅವರ ಒಳ್ಳೆಯ ಕಾರ್ಯಗಳನ್ನು ಸ್ಮರಿಸಲು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರುವ ಪೋರ್ಟ್ ಬ್ಲೇರ್ ವಿಮಾನ ನಿಲ್ದಾಣವನ್ನು ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರುನಾಮಕರಣ ಮಾಡಲಾಯಿತು. ವೀರ್ ಸಾವರ್ಕರ್ ಅವರ ಜೀವನವು ತ್ಯಾಗ, ಧೈರ್ಯ ಮತ್ತು ರಾಷ್ಟ್ರಭಕ್ತಿಯ ಆದರ್ಶ ಉದಾಹರಣೆಯಾಗಿದೆ. ಅವರು ಸ್ವಾತಂತ್ರ್ಯದ ಪರಿಕಲ್ಪನೆಗೆ ನೂತನ ಚೇತನ ನೀಡಿದ ಮಹಾನ್ ಕ್ರಾಂತಿಕಾರಕ. ಕಾರಾಗೃಹದಲ್ಲಿದ್ದರೂ ತಮ್ಮ ಸಂಕಲ್ಪವನ್ನು ಬದಲಿಸದೆ ದೇಶಕ್ಕಾಗಿ ದುಡಿದ ಈ ಮಹಾನ್ ನಾಯಕನ ಬದುಕು ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಿ ಉಳಿಯಬೇಕು. ಅವರ ಪ್ರಪಂಚದ ದೃಷ್ಟಿಕೋನ, ಸಾಹಿತ್ಯದ ಕೊಡುಗೆ ಹಾಗೂ ಹೋರಾಟದ ಮನೋಭಾವ ನಮ್ಮಲ್ಲಿ ದೇಶಾಭಿಮಾನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ. ಇಂತಹ ಮಹಾಪುರುಷನಿಗೆ ಶತ ನಮನಗಳು. ವಂದೇ ಮಾತರಂ. ಜೈ ಹಿಂದ್, ಜೈ ಕರ್ನಾಟಕ. ಈ ವಿಡಿಯೋವನ್ನು ಎಲ್ಲರಿಗೂ ಪಸರಿಸಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು.